ಹಾಯ್ ಫ್ರೆಂಡ್ಸ್, ನಾನಿವತ್ತು ಒಂದು ಮೊಟ್ಟೆ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಚಪಾತಿ ಒಟ್ಟಿಗೆ ಅನ್ನದೊಟ್ಟಿಗೆಲ್ಲ ತುಂಬ ಚೆನ್ನಾಗಿರ್ತದೆ, ಟೇಸ್ಟಿಯಾಗಿರ್ತದೆ. ಈಗ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು 2 ಸ್ಪೂನ್ ನಾವು ತೆಂಗಿನೆಣ್ಣೆ ಯೂಸ್ ಮಾಡೋದು, ತೆಂಗಿನೆಣ್ಣೆ ಹಾಕಿದ್ದೀನಿ. ಇದಕ್ಕೆ ನಾನೀಗ ಒಂದು ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕರಿಬೇವನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಎರಡನ್ನೂ ಕೂಡ ನಾನು ಎಣ್ಣೆಗೆ ಹಾಕ್ತಾಯಿದ್ದೀನಿ, ಬಾಣಲೆಗೆ ಹಾಕ್ತಾಯಿದ್ದೀನಿ. ಹಾಕಿ ಈಗ ಸ್ವಲ್ಪ ಕೈ ಆಡಿಸೋಣ. ಈಗ ಒಂದು ಟೊಮೆಟೊ ಕೂಡ ಹಾಕಿದೆ ನಾನು. ಟೊಮೆಟೊ ಹಾಕಿ ಅದನ್ನು ಕೂಡ 2-3 ಸೇರಿಸಿ ಸ್ವಲ್ಪ ಕೈ ಆಡಿಸೋಣ. ಇದೆಲ್ಲ ಮೆತ್ತಗಾಗಬೇಕು ಸ್ವಲ್ಪ ಫ್ರೆಂಡ್ಸ್. ಟೊಮೆಟೊ ಸ್ವಲ್ಪ ಗಟ್ಟಿ ಇರ್ತದಲ್ವ, ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಕೈ ಆಡಿಸಿ. ಈಗ ಅದಕ್ಕೆ ಒಂದು ರುಚಿಗೆ ತಕ್ಕಷ್ಟು ನಾವು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಇದನ್ನು ಹಾಕಿಬಿಟ್ಟು ನಾವು ಕೈ ಆಡಿಸೋಣ. ಈಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಕೈ ಆಡಿಸೋಣ. ಆ್ಯಕ್ಚುಲಿ ಹೈ ಫ್ಲೇಮಲ್ಲೇ ಇರಬೇಕಿದು. ಹೈ ಫ್ಲೇಮಲ್ಲಿದ್ದರೆ ಟೊಮೆಟೊ ಎಲ್ಲ ಬೇಗ ಮೆತ್ತಗಾಗ್ತದೆ, ಬೇಗ ನಮಗೆ ಅಡುಗೆ ಕೂಡ ಆಗ್ತದೆ. ಹಾಗಾಗಿ ಟೊಮೆಟೊ ಎಲ್ಲ ಮೆತ್ತಗಾಗಬೇಕಲ್ವ, ಅದಕ್ಕೋಸ್ಕರ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ಇದು ಸ್ವಲ್ಪ ಮೆತ್ತಗಾಗ್ತಾ ಬಂದಿದೆ. ಇದನ್ನು ರೊಟ್ಟಿ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ, ಅನ್ನ ಜೊತೆ ತಿನ್ಬೋದು. ಈಗ ನಾನು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ. ಹಾಕಿ ಇದನ್ನು ಕೈ ಆಡಿಸ್ತೀನಿ ನಾನೀಗ. ಇದು ಮಿಕ್ಸ್ ಆಗುವ ಒಳ್ಳೆ ಪರಿಮಳ ಬರ್ತದೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ. ಈಗ ನಾನು 1 ಸ್ಪೂನು ಮತ್ತು ಇದು ಖಾರ ಪುಡಿ ಹಾಕಿದ್ದೀನಿ, ಮತ್ತು ಒಂದು ಅರ್ಧ ಸ್ಪೂನಷ್ಟು ನಾನೀಗ ಅರಿಶಿಣ ಹಾಕ್ತಾಯಿದ್ದೀನಿ, ಮತ್ತೊಂದು ಸ್ಪೂನಷ್ಟು ನಾನು ಚಿಕನ್ ಮಸಾಲ ಹಾಕ್ತೀನಿ. ಈಗ ಇಷ್ಟೆಲ್ಲ ಮಸಾಲೆ ಎಲ್ಲ ಹಾಕಿದ್ಮೇಲೆ 3 ಮಸಾಲ ಪೌಡ್ರನ್ನು ಆ್ಯಡ್ ಮಾಡಿದ್ದೀನಿ ನಾನಿಲ್ಲಿ. ಈಗ ಕೈ ಆಡಿಸೋಣ. ಈ ಕೈ ಆಡಿಸ್ಬಿಟ್ಟು ಇದಕ್ಕೆ ನಾನೀಗ 3 ಮೊಟ್ಟೆಯನ್ನು ಒಡೆದು ಹಾಕ್ತಾಯಿದ್ದೀನಿ. ಇದು 3 ಜನಕ್ಕೆ ಆಗ್ತದೆ. ನಾವು ಜಾಸ್ತಿ ಬೇಕಂದರೆ ಜಾಸ್ತಿ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೋಬೇಕು. ಸ್ವಲ್ಪ 2 ಈರುಳ್ಳಿ, ಸ್ವಲ್ಪ 2 ಟೊಮೆಟೊ, ಆ ಥರ ಎಲ್ಲ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕು. ಮೊಟ್ಟೆ ಕೂಡ ಜಾಸ್ತಿ ಒಡೆದು ಹಾಕ್ಬೋದು. ಈಗ ಇನ್ನೊಂದು ಮೊಟ್ಟೆ ಹಾಕ್ತೀನಿ. ಈಗ ಮೊಟ್ಟೆ ಹಾಕಿ ಆಯಿತು. ಇದನ್ನು ಸ್ವಲ್ಪ ಕೈ ಆಡಿಸೋಣ. ಸ್ಲೋಲಿ ಕೈ ಆಡಿಸೋಣ, ಯಾಕೆಂದರೆ ಅದು ಫಾಸ್ಟಾಗಿ ಮಾಡಿಬಿಟ್ರೆ ಎಲ್ಲ ಆಚೆ ಈಚೆ ಕರಗಿ ಹೋಗ್ತದೆ. ಅದಕ್ಕೋಸ್ಕರ ಅದು ದಪ್ಪ ಸಿಗಬೇಕಂದ್ರೆ ಸ್ವಲ್ಪ ಸ್ಲೋ ಆಗಿ ಕೈ ಆಡಿಸೋಣ. ಈಗ ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ನಾವು ಲೋ ಫ್ಲೇಮಲ್ಲಿಟ್ಟು ಕೈ ಆಡಿಸಿ ಆಯಿತು, ಲಾಸ್ಟ್ ಆಯಿತು. ಈಗ ರೆಡಿಯಾಗಿದೆ, ಎಲ್ಲ ಆಲ್ಮೋಸ್ಟ್ ರೆಡಿ ಆಯ್ತು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಕೈ ಆಡೋಣ. ತುಂಬ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್, ತುಂಬ ಒಮ್ಮೆ ಟ್ರೈ ಮಾಡಿ. ಇದನ್ನು ರೊಟ್ಟಿ ಜೊತೆ ತಿನ್ಬೋದು, ಚಪಾತಿ ಜೊತೆ, ದೋಸೆ ಜೊತೆ ತಿನ್ಬೋದು, ಮತ್ತು ಇದೇ ಮಸಾಲೆಗೆ ಮೊಟ್ಟೆ ಪಲ್ಯ ಜೊತೆಗೆ ಸ್ವಲ್ಪ ಅನ್ನ ಹಾಕಿ ಮಿಕ್ಸ್ ಮಾಡಿದರೆ ಫ್ರೆಂಡ್ಸ್ ಸೂಪರಾಗಿರುತ್ತೆ. ಚಪಾತಿ ಒಟ್ಟಿಗೆ ಅಂತೂ ತುಂಬ ಚೆನ್ನಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ಪ್ಲೀಸ್. ಹೇಗೆ ಬಂತು ಅಂತ ಹೇಳಿ ಒಂದು ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ.